ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ABC ಜ್ಯೂಸನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ವೆಲ್ಕಮ್ ಟು ಅಮ್ಮೀಸ್ ಅಡುಗೆ ಮನೆ. ಜ್ಯೂಸ್ ಹೇಗೆ ಮಾಡೋದು, ಏನೇನು ಬೆನಿಫಿಟ್ಸ್ ಇದೆ ಎಲ್ಲನೂ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋಗಳು ಮೊದಲು ನಿಮ್ಮನ್ನು ತಲುಪುತ್ತೆ. ಈಗ ನಾವು ABC ಜ್ಯೂಸ್ ಮಾಡೋದಕ್ಕೆ ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಎ ಅಂದರೆ A ಫಾರ್ ಆ್ಯಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್. ಈ 3 ಇಂಗ್ರೀಡಿಯೆಂಟ್ಸ್ನ ನಾವು ತಗೊಂಡು ನೀಟಾಗಿ ಸಿಪ್ಪೆನ ತೆಗೆದು ಪೀಲ್ ಆಫ್ ಮಾಡಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನಾವು ಅದನ್ನು ಜ್ಯೂಸರ್ ಜಾರ್ಗೆ ಹಾಕಿ 90% ಅದನ್ನು ಬ್ಲೆಂಡ್ ಮಾಡ್ಕೊಂಡು ನಂತರ ಜ್ಯೂಸನ್ನು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪಲ್ಪಿಯಾಗಿ ಸಿಕ್ಕಾಗ ಯಾರಿಗೆಲ್ಲ ಪಲ್ಪಿ ಇಷ್ಟ ಆಗಲ್ಲ ಅಂತಂದಾಗ ತುಂಬಾ ನೈಸಾಗಿ ಬ್ಲೈಂಡ್ ಮಾಡ್ಕೊಳ್ಳಿ, ಅದನ್ನು ಸೋಸ್ಕೊಳ್ಳಿ. ಸಾಸರ್ ಸಹಾಯದಿಂದ ಸೋಸ್ಕೊಂಡು ನಂತರ ಅದನ್ನು ಕುಡಿಬಹುದು. ನಾನೀಗ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಜ್ಯೂಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಪಲ್ಪಿಯಾಗಿ ಸಿಕ್ಕಾಗ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಆ ಅನುಭವ ಇಷ್ಟ ಆಗಲ್ಲ ಅವರು ನೈಸಾಗಿ ಬ್ಲೆಂಡ್ ಮಾಡಿಕೊಂಡು ಅದನ್ನು ಶೋಧಿಸ್ಕೊಬೋದು. ನಂತರ ಆ ಒಂದು ಏನು ಉಳಿದಿರುತ್ತಲ್ಲ ಸಿಪ್ಪೆ, ಅದಕ್ಕೆ ಸ್ವಲ್ಪ ಶುಗರ್ ಅಥವಾ ಸಾಲ್ಟನ್ನು ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಈಗ ಬ್ಲೆಂಡರಿನ ಸಹಾಯದಿಂದ ಬ್ಲೆಂಡ್ ಮಾಡ್ಕೊಳ್ಳೋಣ. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ಹೆಲ್ತ್ಗೆ ತುಂಬಾ ಒಳ್ಳೆಯ ಬೆನಿಫಿಟ್ಸ್ ಇದೆ. ಇದರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಕೂಡ ಗ್ಲೋ ಆಗುತ್ತೆ, ಹಾಗೆ ಐಸೈಟ್ ವಿಷನ್ ಕೂಡ ಚೆನ್ನಾಗಾಗುತ್ತೆ. ಖಂಡಿತ ಪಿಂಪಲ್ಸು ಕಡಿಮೆ ಆಗುತ್ತೆ. ಹಾಗೆ ಇದು ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಬ್ಲಡ್ ಲೆವೆಲನ್ನು ಇಂಪ್ರೂವ್ ಕೂಡ ಮಾಡುತ್ತೆ, ಐ ವಿಷನನ್ನು ಚೆನ್ನಾಗಿ ಮಾಡುತ್ತೆ. ಹಾಗೆ ಇದಕ್ಕೆ ಜ್ಯೂಸ್ ನಂತರ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಜ್ಯೂಸು. ಹಾಗೆ ನಿಮಗೆ ಪುದೀನ ಇಷ್ಟ ಆಗೋದಾದರೆ, ಪುದೀನ ಫ್ಲೇವರ್ ಇಷ್ಟ ಆಗೋದಾದರೆ ಇದ್ರ ಜೊತೆಗೆ 1-2 ಎಲೆಯನ್ನು ಪುದೀನೂ ಕೂಡ ಸೇರಿಸ್ಕೊಬೋದು. ಫೈನ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಮ್ಮೀಸ್ ಅಡುಗೆ ಮನೆಗೆ. ಹಾಗೆ ನಿಮ್ಮ ಫ್ರೆಂಡ್ಸೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಲವ್ ಯು ಆಲ್.